ನಮ್ಮ ಗಿರ್ಜಿಂಬೆ ಯಾಕ ಫೋನ್ ಮಾಡಿದ್ದೆ ಅಣ್ಣ ಬರ್ರಿ ನಮ್ಮ ಅಂತಕ್ಕೆ ಅಂತ ಹೇಳಿ ಫೋನ್ ಮಾಡಿದ್ದಲ್ಲ. ಯಾಕಮ್ಮ ನಾವು ಈ ಊರಕ್ಕೆ ಬರಬಾರ್ದು ಅನ್ಕೊಂಡಿದ್ವಿ, ನೀನು ಫೋನ್ ಮಾಡಿ ಬಾರಣ ಬಾರಣ ಅಂತ ಹೇಳಿದ್ಕೆ ಬಂದ್ವಮ್ಮ ಬಲವಂತ ಮಾಡಿ. ನೀವು ಯಾಕೆ ಹೋಗಲ್ಲ ನೆಂಟ್ರೂರಾಗಿರ್ತೀರಣ್ಣ? ಹಾಂ, ನೀವು ಯಾಕೆ ಅಲ್ಲಿ ಹೋಗಿರ್ತೀರ? ಇಲ್ಲಿ ಮನೆ ಇದ್ದು ಕೊಟ್ಟು ನೀನು ಮನೆ ಕಟ್ಸಿದೀಯ, ಬಂಡವಾಳ ಹಾಕಿ ಮನೆ ಕಟ್ಸಿ ದುಡ್ದು ಅವರಿಬ್ಬರೊಳಗೆ ಇಲ್ಲಿ ಯಾವ ಥರ ಆಡ್ಕೊಂಡು ಇರಕ್ಕೆ ಬಿಟ್ಟು ಹೋಗಿದೀಯ. ಹಾಂ, ಅವಳು ನಮ್ಮ ಅಣ್ಣನ ಮದುವೆ ಆಗ್ಯಾಳ, ಅವಳು ಶೈಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ಅಲ್ಲೇ ಶೈಲಿ ಅಂತ ಹೆಸರು ಬದಲಾಯಿಸ್ಕೊಂಡವಳೆ. ಇವಾಗ ಬೋದಿ ಚೆನ್ನಾಗಿಲ್ಲ ಅಂತ ಹೇಳಿ ಶೈಲು ಅಂತ ಹೆಸರು ಬದಲಾಯಿಸ್ಕೊಂಡವಳೆ. ನಿನ್ನ ತಂಗಿ, ಫಸ್ಟ್ನೇ ತಂಗಿ. ಅವಳಿನ್ನೂ 2 ಮದುವೆ ಆಗಿಲ್ಲ, ಹಂಗೆ ಇದ್ದಾಳೆ. ಬಿಡಮ್ಮತ್ತ, ಅವಳು ಸುದ್ದಿನೇ ಬೇಡ, ಅವಳ ಹೆಸರೇ ಎತ್ತಬೇಡ ನೀನು. ಅವಳ ಹೆಸರು ಕೇಳಿದ್ರೆ ನನಗೆ ಆಗಲ್ಲ. ಅವಳ ಹೆಸರೇ ಎತ್ತಬೇಡ ಕಣಮ್ಮ, ಅವಳ ಹೆಸರೇ ನೀನು ಮಾತಾಡೋಕೆ ಹೋಗ್ಬೇಡ. ನಾವು ಅವ್ರನ್ನ ಮರ್ತ್ಕೊಬಿಟ್ಟಿದ್ವಿ, ನಮ್ಮ ಮನೆಯೇ ಇಲ್ಲ ಅಂದ್ಕೊಂಡಿದ್ದೀವಿ, ಅದಕ್ಕೆ ಕಣಮ್ಮ ಬಂದಿಲ್ಲ. ನೀನು ಫೋನ್ ಮಾಡಿ ಬಾರಣ ಬಾರಣ ಅಂತಿದ್ದ, ಅದಕ್ಕೆ ಬಂದ್ವಿ. ಒಳಗೆ ಬಾರಣ, ಒಳಗೆ ಬಾ, ಕೂತ್ಕೊಂಡು ಮಾತಾಡೋಣ. ಬಾರಕ್ಕ, ಒಳಗೆ ಬಾ. ಇಲ್ಲ ಕಣಮ್ಮ, ನಾವು ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಊರಿಗೆ ಬರೋಕ್ಕೆ ನಮಗೆ ಬೇಜಾರಾಗ್ತೈತೆ, ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಈ ಅಪ್ಪ ಕರ್ಕೊಂಬಂತು, ಬಾ ಇಲ್ಲಿ ಹೋಗೋಣ. ಅವಾಗ ಅಮ್ಮ ಹುಡುಗಿ ಫೋನ್ ಮಾಡಿತ್ತು, ಬಾ ಬಾ ಅಂತ ಹೇಳಿ ಕರ್ಕೊಂಬಂತು. ಯಾಕ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದ್ವಮ್ಮ, ಏನು ಎತ್ತ ಅಂತೇಳಿ ವಿಚಾರಿಸೋಣ ಅಂತ ಬಂದ್ವಿ ಕಣ್ಶ್ರೀದೇವಿ. ನಮಗೆ ಇಲ್ಲಿರೋಕ್ಕೆ ಬೇಜಾರ ಕಣಮ್ಮ, ಈ ಊರಿಗೆ ಕಡೆಗೆ ಬರಲೇಬಾರ್ದು ಅನಿಸುತ್ತೆ. ಪದ್ಮಕ್ಕ, ಯಾಕೆ ನೀನು ಇಷ್ಟೊಂದು ಬೇಜಾರಾಗಿದ್ಯಾ? ನೀನು ಹೆದರಿಕೊಂಡು ಹಿಂಗೆ ಹೋದ್ರೆ ಅವ್ರು ಇನ್ನೂ ಎದುರಿಸ್ತಾರೆ. ಯಾಕೆ ಊರಾಗೆ ಒಂದಲ್ಲ ಒಂದು ದಿವಸ ಬರಲೇಬೇಕು. ನೀನು ಹೋಗಿ ತವ್ರ ಮನೆಯಾಗಿದೆಯಾ ಪಾಪ, ನೀನು ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದೆಯಾ, ಅಲ್ಲಿ ಬಂದು ಇದ್ದಾಳೆ ಅಂತೇಳಿ ಒಂದು ಮಾತು ಅನ್ಸ್ಕೊಂಬದು. ಯಾಕೆ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಹೋದ್ರೂ ಅಯ್ಯೋ ಇಲ್ಲಿಗೆ ಬಂದವರಪ್ಪ ಅಂತಾರಮ್ಮ. ನಮ್ಮೂರಾಗೂ ಅಂತಾರೆ, ಬಂದವ್ರೆ ಬಂದಿಲ್ಲಿ ಸೇರ್ಕೊಂಡವ್ರೆ ಅಂತ ಅಂತಾರೆ ನಮ್ಮೂರಾಗೂ. ಏನು ಮಾಡೋಣ? ಇಂಥವ್ರು ಇದ್ದಾರೆ ಅಂದಮೇಲೆ ನಾವು ಹೋಗ್ಲೇಬೇಕಮ್ಮ. ಇಂಥರ್ದಾಗೆ ರಾಕ್ಷಸಿ ಅಂತ ಮುಂಡ್ಯಾರ ಕಣಮ್ಮ. ಥೂ, ಮನೆಯಾಳ ಮುಂಡ್ಯಾರ ಹಿಂದೆ ಹಾಳಾಗಿ ಹೋಗ್ತಾರ, ಆವತ್ತೇ ಬರೋದು. ಅವ್ರು ಹಾಳಾಗಿ ಹೋಗೋ ತಕ್ಕ ನಾವು ಬರೋಲ್ಲ ಇವ್ರಿಗೆ. ಅಯ್ಯಮ್ಮ ನಮ್ಮ ಅತ್ತೇನ ಹಬ್ಬ ಹೆಣ್ಣು ಮಕ್ಳನ್ನ ಕುಣಿಸ್ತಾಳೆ ಹಂಗೆ ನಮ್ಮ ಅತ್ತೆ. ಬರ್ರಿ ಒಳಗೆ ಬರ್ರಿ ಅಕ್ಕ, ಒಳಗೆ ಕುತ್ಕೊಂಡು ಮಾತಾಡೋಣ. ನೀವು ಇಷ್ಟೊಂದು ಬೇಜಾರಾಗ್ಬೇಡ್ರಿ. ನೋಡು, ಅವಳು ನಮ್ಮ ಅಣ್ಣನ ಮದುವೆ ಆಗ್ಯಾಳ, ಅಣ್ಣನ ಮದುವೆ ಆಗಿ ನಮ್ಮ ಅಣ್ಣನ ಕರ್ಕೊಂಬಂದು ಇಲ್ಲದೆಲ್ಲ ಮರ್ಯಾದೆ ತಗ ನಮ್ಮ ಮನೆಗೂ ಹಂಗೆ ಮಾಡ್ಯಾಳ. ಥೂ, ಒಳ್ಳೆಳಲ್ಲಪ್ಪ. ನಮ್ಮ ಅಣ್ಣಗೆ ಹಂಗೆ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದು ಮಾಡ್ಯಾವಳೆ. ನೋಡು, ನೀನು ನಮ್ಮ ಬಾಣ್ತಿ ಅಂದಂಗೆ ಹೊರಕ್ಕೆ ಹಾಕ್ಯಾಳಲ್ಲ, ತೊಟ್ಲು ತೆಗ್ದೊಳಗೆ ಹೊರಕ್ಕೆ ಎಸ್ತವ್ರಲ್ಲ ಇಬ್ಬರು ಸೇರ್ಕೊಂಡು. ಎಂಥರು ಇರ್ಬೋದು. ಅಬ್ಬಬ್ಬ, ಅದಕ್ಕೇನು ಅಣ್ಣ ಏನು ಯೋಟಯ್ಯ ಅನ್ನಿಸ್ತಾರೆ. ಅವರೇನು ಒಳ್ಳೇದು ಆಗಲ್ಲ ಅವ್ರಿಗೆ. ಸುಮ್ಕಿರು, ಹಾಳಾಗಿ ಹೋಗ್ತಾರೆ ನಿಮ್ಮ ಕಣ್ಣಿದ್ರಿಗೇನೆ. ಹಾಳಾಗಿ ಹೋಗ್ತಾರೆ. ನಾನು ಹೇಳ್ತಿದ್ದು ನಂದು ಅಷ್ಟು ಹೊಟ್ಟೆ ಉರಿದೋಗೈತೆ, ಅಷ್ಟು ಒಯ್ಯ ಅನ್ಸಿವ್ರಿ. ಥೂ, ಮಂಜಾಳ ಮುಂಡೆಯವ್ರು ಇಲ್ಲಿ ಸೇರ್ಕೊಂಬಂದ್ರೆ ಏನ ಕಣಮ್ಮ, ನಾವು ಬರಬಾರ್ದು ಅನ್ಕೊಂಡಿದ್ದೀವಿ. ಬರಬಾರ್ದು ಅಂದ್ರೆ ಯೋಸ್ತೀನಿ ಇರ್ತೀರಿ ಹೇಳ್ರಿ? ಇರ್ಬೇಕಪ್ಪ ಬಂದು. ಹಿಂಗೆ ಇದ್ರೆ ಆಗಲ್ಲ ಅಣ್ಣ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಹಿಂಗೇನೆ ಒಬ್ರು ಮನೆ ಹಾಳು ಮಾಡ್ತಾರೆ, ಬುದ್ಧಿ ಕಲ್ತ್ಕೊಂಬಲ್ಲ ಅವರು. ಅವ್ಳಿಗೂ ಹಳೆ ಸ್ವಟ್ ಪಟೆ ಸೀರೆ ಹೋಗೈತೆ, ಪಟೆ ಸೀರೆ ಹಂಗೆ ಇರುತ್ತೆ ಅಂತ ಹೇಳವ್ರಂತ. ಅದು ಸರ್ ಮಾಡ್ಕೊಮಕ್ಕಂತೆ, ಅವಳೆ ಮಾಡ್ಕೊಬೇಕಂತೆ ನೋಯ್ತೈತೆ ಅಂತ ಸರ್ ಮಾಡ್ಕೊಮಕ್ಕು, ಅದ್ರ ಸ್ವಟ್ ಪಟೆ ಸೀರೆ ಹೋಗೈತಿ. ಅದಕ್ಕೇನೆ ಇಲ್ಲಿ ನೋಡಿಲಿ ಸರಿಯಾಗೆ ನೀವು ಬುದ್ಧಿ ಕಲಿಸ್ಬೇಕು. ಇಲ್ಲಿ ಇದ್ದು ಬುದ್ಧಿ ಕಲಿಸ್ಬೇಕಣ್ಣ. ಅವ್ರಿಗೆ ಹೆದರಿಕೆ ನೀವು ಅದು ಹೆಂಗೆ ಹೋಗೋಕ್ಕಾಗುತ್ತೆ? ಯಪ್ಪ, ಮೊನ್ನೆ ಹೇಳ್ತು ಕಣಮ್ಮ, ಬಾ ಹೋಗೋಣ ಇರೋಣ. ನಾವು ಹೊಸ್ಮನೆ ಕಟ್ಸಿ ಹೊಸ್ಮನೆಗಿರೋ ಯೋಗ್ಯತೆ ಇಲ್ಲ ನಮಗೆ, ಹೊಸ್ಮನೆಯಾಗಿರೋಕೆ ಆಗ್ತಿಲ್ಲ. ನಾನು ಕಟ್ಟಿಸ್ದೆ, ಬಂಡವಾಳ ಹಾಕಿ ಸಾಲ ಮಾಡಿದ್ವಿ. ಇವತ್ತು ನೋಡಿ ನಾವು ಸಾಲ ತೀರಿಸ್ತಾ ಇರೋದು. ನಮ್ಮ ಅಯ್ಯಪ್ಪ ಇವತ್ತು ಕೆಲ್ಸಕ್ಕೆ ಹೋಗಿ ಇವತ್ತು 15,000 ಸಂಬಳದಾಗೆ 10,000 ಇದು ಸಾಲ ತೀರಿಸುತ್ತೆ. ತಿಂಗಳು 10,000ನ, ಇನ್ನು 5,000 ಉಳಿತೈತಿ. 5,000ದಾಗೆ ಮನೆ ಮೇಂಟೈನ್ ಮಾಡ್ಕೊಂಡು ಹಿಂಗೆ ದಿನ ಅಪ್ಪಗೆ ಬೇರೆ ಟಿಪ್ಸ್ ಒಂದು 100, 200, 150 ಕೊಡ್ತಾರೆ. ಅದೊಂದು 3,000 ಆಗುತ್ತೆ. ಹೆಂಗೆ ಮನೆಗೆ ಅದನ್ನೆಲ್ಲ ಖರ್ಚು ಮಾಡ್ಕೊಂಡು ಇನ್ನೊಂದು 10,000 ನಾವು ಸಾಲ ಕಟ್ತಾ ಇದ್ದೀವಿ. ಇನ್ನೇನು ಅವರು ಮನೆಯಾಗಿರೋರು ಅವರು, ನಾವು ಕಟ್ಟೋದು ನಾವು ಸಾಲ ಮಾಡಿ ತೀರಿಸಿ. ಇವತ್ತು ನೋಡಮ್ಮ ಎಂಥದ್ದಾಗೈತಿ. 15 ಲಕ್ಷ ಆಯಿತು, 16, 17 ಲಕ್ಷ ಆಯಿತು ಮನೆ. ಅದನ್ನು ಇವಾಗ ಎಷ್ಟೊಂದು ದುಡ್ಡು ನಾವು ಸಾಲ ತೀರಿಸ್ತಾ ಇದ್ದೀವಿ. ನಮ್ಮ ಅತ್ತೆಗೆ ಅದು ಗೊತ್ತಾಗಲ್ಲ. ಅದೇ ಮತ್ತೆ ಇಷ್ಟೊಂದೆಲ್ಲ ಸಾಲ ಮಾಡಿ ನೀವೆಲ್ಲ ಯಾಕಿದು ಮಾಡಬೇಕು? ಸರಿಯಾಗಿ ನೀವು ಗಲಾಟೆ ಮಾಡಿ ವಾರ ಕೇಳಿರಿ, ಹೇಳ್ತೀನಿ. ಬಿಡಬೇಡ ಯಾಕ ನೀನು. ಪದ್ಮಕಾಯ ಎಲ್ಲೋಡು ಬಿಟ್ಟರೆ ನಿಜವಾಗ್ಲೂ ಅವ್ರು ಸದರ ತಕೊಂತಾರೆ. ಬಿಡಬಾರ್ದು ಅಂತಾರೆ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನು ಕಲಿಸ್ತೀಯ? ಏನೋ ನಮ್ಮ ಅಮ್ಮ ಒಂದು ಕಡಿಕೆ. ನಮ್ಮೂರಾಗೂ ಎಲ್ಲ ಹಂಗೆ ಅಂತಾರೆ. ಅಯ್ಯೋ ರಾಸ್ತಾಡ್ ಮನೆ ಕಟ್ಸಿ ಬಂದಿಲ್ಲೇ ಇದ್ದೀರಾ ಅಂತ. ನಾನು ಯಪ್ಪನ ಹೋಗೋಣ ಅಂತ ಹೇಳ್ದೆ ಮೊನ್ನೆ. ಬೇಡ ಸುಮ್ಕಿರು, ಅಲ್ಲಿ ಒಟ್ಟು ಯಾಕೆ ಒಟ್ಟು ಹೋಗಿ ಗುದ್ದಾಡ್ಕೊಂಡು ನಾವು ಸುಮ್ ಕೆಲ್ಸಕ್ಕೆ ಹೋಗಿ ನಾವು ಸಾಲ ತೀರಿಸ್ಕೋಬೇಕತ್ತ. ಸುಮ್ಕಿರು ನೀನು ಅಂತ ಹೇಳಿ ಹುಡುಗರು ನೋಡ್ಕೊಂಡು ಇಲ್ಲಿ ಇರು ನೀನು ಸುಮ್ಮನೆ ಅಂತ. ನಾನು ಹುಡುಗರನ್ನ ನಮ್ಮೂರಾಗ ಬಿಟ್ಟು ಬರೋನ್ ಕಣಪ್ಪ ಅಂತ ಹೇಳ್ದೆ. ಅಯ್ಯಪ್ಪ ಕೇಳ್ತಿಲ್ಲ, ಎಷ್ಟು ಹೇಳಿದ್ರು ಬಿಡತ್ತ ಅಂತೈತಿ. ಬಂದವ್ರಿ ಇವರು ಈ ಊರಾಗಿಲ್ಲ ಅಲ್ಲಿ ನೋಡಮ್ಮ. ಪಾಪ ಇವನು ಮನೆ ಕಟ್ಟಿಸ್ತಾ, ಮನೆ ಕಟ್ಟಿಸಿ ಅಲ್ಲವ್ಡ್ಯಾರಿಗೆ ಹೆದರ್ಕೊಂಡು ಪಾಪ ಹೋಗಿ ನೆಂಟ್ರೂರಾಗ ಇದ್ದಾನೆ. ಅವರು ರಾಕ್ಷಸಿ ಅಂತಾರೆ ಕಣಕ್ಕ, ಇನ್ನೇನು ಮಾಡ್ತಾರೆ. ಅವ್ರಿಬ್ರಾಳು ಒಳ್ಳೆಯರಲ್ಲ. ಅವ್ರ ಅತ್ತೆನೂ ಅವ್ರ ಅಣ್ಣ ಇನ್ನೂ ಸೇರಲ್ಲ. ಇಬ್ರಾಳು ಒಳ್ಳೆಯರಲ್ಲ. ಅವ್ರಿಬ್ರಾಳಿದ್ರು ಇಬ್ರಾಳು ಅವರೇನೆ. ಅವಳು ಅಷ್ಟೇನೆ. ಅವಳು ಮದುವೆ ಇಲ್ದವಳು, ಅವಳು ಮದುವೆ ಆಗಿರೋಳು ಎಲ್ಲ ಹಿಂಗೇನೆ, ಒಳ್ಳೆಯವರಲ್ಲ.
ಇವಾಗ ಇಷ್ಟು ದೊಡ್ಡ ಮನೆ ಕಟ್ಸಿದ್ಯಣ್ಣ, ಇಷ್ಟು ದೊಡ್ಡ ಮನೆ ಕಟ್ಸಿ ಸುಮ್ಮನೆ ಯಾಕೆ ನೀನು ಬಿಟ್ಟು ಹೋಗ್ತೀಯ? ಸಾಲ ತೀರ್ಸ ನೀನು ಹೋಗಿ ನೆಂಟ್ರೂರಾಗಿರ್ಬೇಕಂದ್ರೆ ನೆಂಟ್ರೂರಾಗೆ ಸದರ್ ತಗೊಂತಾರೆ. ಸುಮ್ಮನೆ ಇಲ್ಲಿರು, ನಾವು ಇರ್ತೀವಿ ನಿನ್ನ ಸಪೋರ್ಟಿಗೆ. ಯಾಕೆ ಪದ್ಮಕಾಯಿ ನಾವು ಇರ್ತೀವಿ, ನಾವು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಚಂದಕ್ಕೆ. ನಮ್ಮ ಅತ್ತೆನೂ ಹಂಗೇನೆ, ನಮ್ಮ ಅತ್ತೆನೂ ಸರಿಯಾಗಿ ಬುದ್ಧಿ ಕಲಿಸ್, ನಮ್ಮ ಅಣ್ಣಯ್ಯ ನಮ್ಮ ಅತ್ತೆ ನಾವೆಲ್ಲರೂ ಇದ್ದೀವಿ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ಇವಾಗ ಓಡಾಡ್ತಾ ಇದ್ದೀವಿ. ಸರಿಯಾಗೇನೋ ಆಗಬೇಕು, ಸರಿಯಾಗಿ ಜಂಬ ದೌಲತ್ ತಿಳಿಬೇಕು ಲೌಡೆಯರ್ದು ಇಬ್ಬರಾಳ್ದು, ಅಕ್ಕ ತಂಗಿಯರ್ದು ಇಬ್ಬರಾಳ್ದು ಅಂತ. ಅದೇ ಹಂಗೆ ಮಾಡ್ಬೇಕು. ಹುಡುಗರ್ನ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಇರಬೇಕು. ಹಿಂಗೆ ಇದ್ರೆ ಆಗಲ್ಲ, ಯೋಸ್ತಿ ನಂಬ್ತೀರಾ? ನಾವು ಅಲ್ಲಿ ನೆಂಟ್ರ ಮನೆ ಬಾಗ್ಲಾಗಿ ನಮ್ಮೂರಾಗೆ ನಾವು ಅಲ್ಲಿ ಒಂದು ಸಣ್ಣದು ಮನೆ ತಗೊಂಡಿದ್ದೀವಿ. ಮನೆ ತಗೊಂಡು ಅಲ್ಲ ಇದ್ದೀವಿ. ನಮ್ಮೂರಾಗ ನೆಂಟರು ಅಯ್ಯೋ ದೊಡ್ಡ ಮನೆ ಕಟ್ಟಿಸ್ತಪ್ಪ, ಯಾಕೆ ಇಲ್ಲಿ ಬಂದಿದೀಯ ನೆಂಟ್ರೂರಾಗೆ ಅಂತಾರೆ. ಹೇಳ್ಕೆ ಮಕ್ಕ ಅಲ್ಲೇ ಬಿಡೋಕ್ಕಾಗಲ್ಲ, ಅಲ್ಲಿ ಹೋಗಿತ್ತಾಗ ಹೇಳ್ಕೊಂಡ್ರೆ ಅಯ್ಯೋ ನಮಗೆ ಮರ್ಯಾದಿರಲ್ಲ, ಯಾರನ್ನ ಏನು ಅಂತಾರೆ. ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಅದಕ್ಕೆ ನಾನು ಎಪ್ಪಗೆ ಹುಡುಗರನ್ನ ಬಿಟ್ಟು ಬರೋನಲ್ಲ, ನಮ್ಮಮ್ಮ ನೋಡ್ಕೊಂತಾರೆ. ನಮ್ಮಮ್ಮ ಇನ್ನೂ ನಮ್ಮ ತಮ್ಮವರೆಲ್ಲ ಇದ್ದಾರೆ, ನೋಡ್ಕೊಂತಾರೆ. ಅವ್ರೇನಂಗೆ ಮಾಡಲ್ಲ, ಹುಡುಗರು ಅಲ್ಲೇ ಇರ್ತೀವಿ ಅಂತಾರೆ. ಅದಕ್ಕೆ ಅಲ್ಲಿ ಬಿಟ್ಟು ಬರೋಣ ಅಂತ ಇದ್ದೀವಿ. ಅಲ್ಲಿ ಬಿಟ್ಟು ಬರ್ರಿ, ಬಿಟ್ಟು ಬಂದು ಸರಿಯಾಗಿ ಇವ್ರಿಗೆ ಬುದ್ಧಿ ಕಲಿಸ್ರಿ. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಆಗಲ್ಲ. ನೀವು ಯಾಕೆ ಹೋಗ್ತೀರಾ? ನೀನು ಮನೆ ಕಟ್ಸಿ ಅವ್ರನ್ನ ಹೊರಕ್ಕೆ ಎಳಿಬೇಕು. ಅವ್ರನ್ನ ಹೊರಕ್ಕೆ ಹಾಕಿ ಅವ್ರು ಅಯ್ಯ ಅನ್ಬೇಕು, ಚಂದಾಗ ಕೂಲಿ ಮಾಡ್ಕೊಂಡು ತಿನ್ಬೇಕು. ಕೂಲಿ ಮಾಡ್ಬೇಕು, ಬಿಸ್ಲಾಗ ಕೂಲಿ ಮಾಡಿದ್ರೆ ಲಂಬಡಿ ಅವ ಹೋಗ್ತಾರೆ ಇಬ್ಬರಾಳು. ಅದೇನೋ ನಿಜವೇನಿ. ಅವರು ಕೂಲಿ ಮಾಡ್ಬೇಕು. ನೀವು ಮಪ್ಪಪ್ಪ ಮನೆ ಕಟ್ಸಿ ಕಷ್ಟಪಟ್ಟು ಇವನು ದುಡ್ದವನೆ, ದುಡ್ದು ಕಷ್ಟಪಟ್ಟು ದುಡ್ದು ಮನೆ ಕಟ್ಸಿ ಇವತ್ತು ಇವನ್ನೇ ಹೊರಗೆ ಕಳಿಸಿರಿ. ನೀವು ಯಾಕೆ ಬಿಡ್ತೀರ? ಪಾಪ ಬಿಡಬೇಡ್ರಿ ಕಣಪ್ಪ, ಅವ್ರನ್ನ ಹೊರಕ್ಕೆ ಹಾಕ್ಬೇಕು. ಅಂದ್ರೇನೆ ನೀವು ಸುಮ್ಮನೆ ಹುಡುಗರನ್ನ ಬಿಟ್ಟು ಬರೋದು ಕಲ್ಕೊಳ್ರಿ. ಹಿಂಗೆ ಇದ್ರೆ ಆಗಲ್ಲ, ವ್ಯವಸ್ಥೆನಾದ್ರೂ ಬರಲೇಬೇಕಲ್ಲ. ಅದಕ್ಕಾಗಿನ ಅವ್ರಿಗೆ ಬೊಲ್ ಜಂಬ ದೌಲತ್ತೈತೆ. ಅಯ್ಯೋ ಅವ್ರಿಬ್ರೊಳಗೆ ಯಾರ್ಯಾರಿಗೂ ಇಲ್ಲ ಬಿಡು, ಆಡು ಜಂಬ ದೌಲತ್ತೈತಿ. ಅವ್ರು ಹಿಂಗೆ ಬಿಡ್ಕೊಂಡಿದ್ರೆ ಹಿಂಗೆ ಬಿಡ್ಕೊಂಡು ಇರ್ತಾರೆ. ಬುದ್ಧಿ ಕಲ್ತಿದ್ರೆ ಕಲ್ತ್ಕೊಂತಾರೆ. ನೀವು ಒಂದಿಟ್ಟು ಜೋರಾದ್ರೆ ಮೆತ್ಕಾಕ್ತಾರೆ, ಜೋರು ಮಾಡಕ್ಕೆ ನೋಡ್ತಾರೆ ಅಷ್ಟೇನು. ಮಯಪ್ಪ 3 ತಿಂಗಳ ಕರ್ಕೊಂಬಂದೈತೆ ಬಾಣ್ತಿ. 3 ತಿಂಗಳು ಬಾಣ್ತಿ ತೊಟ್ಲು ತೆಗ್ದು ಹೊರಕ್ಕೆ ಹಸ್ತು, ಬಾಯೇ ಹೋಗು ಅಂತ ಹೇಳಿ ತೊಟ್ಲು ತೆಗ್ದು ಹೊರಕ್ಕೆ ಹಸ್ತು ಬಿಟ್ರು. ಆವಾಗ ಹೋದಾರ ಸೈ ನೋಡಮ್ಮ. ನಾವು ಈ ಮನೆ ಕಡೆಗೆ ತಿರುಗಿಲ್ಲ. ಹೇಳು 3 ತಿಂಗಳು ಬಾಣ್ತಿ ಅಲ್ಲ 2ನೇ ಹುಡುಗಿಗೆ, ನಮ್ಮ ಹುಡುಗಿಗೆ ಬಾಣ್ತಿ ತೆಗ್ದು ಹೊರಕ್ಕೆ ಹಸ್ತು ಬಿಟ್ರು. ಇಬ್ಬರಾಳು ಸೇರ್ಕೊಂಡು ಬಾಣ್ತಿ ಅಂಬಲಿಲ್ಲ, ಏನಿಲ್ಲ, ಹಂಗೆ ಹಾಕ್ಬಿಟ್ರಮ್ಮ ಇಬ್ಬರಾಳು. ನಾನು ಅವತ್ತು ಹೆಂಗೆ ಅನ್ಕೊಂಡು ಏನಾಗ್ತಾರೆ ಇವ್ರಿಬ್ರಾಳ್ಗೂ ಎಂತ ಒತ್ತು ಬರುತ್ತಾ ಅಂತ. ಬರೀ ಯಾಕೆ ಒಳಕ್ಕೆ ಸಮಾಧಾನದಾಗಿ ಒಂದಿಟ್ಟು ಉಂಡು ನೀವು ಆಮೇಲೆ ಹೋಗಿರಂತೆ. ಹೋಗಿ ನಾವು ಇರ್ತೀವಿ ಮನೆಯಾಗೆ ಅಂತ ಹೇಳ್ರಿ. ಹೋಗ್ಬೇಡ್ರಿ, ಯಾಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ, ಇಲ್ಲಿ ಇರಲಿ ಅಂತ ನಾನು ಅಣ್ಣಗೆ ಫೋನ್ ಮಾಡಿ ಕರ್ಸಿದ್ದು ನಾನೇನೆ. ಬರ್ರಿ ಅಂತೇಳಿ ನಾನೇ ಕರ್ಸಿದ್ದು. ಪಾಪ ಮನೆ ಕಟ್ಟಿ ನೀವು ನೋಡು ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಹಂಗೆ ಆಗಲ್ಲ. ನಮ್ಮಡಿ ಅವ್ರು ಇನ್ನೂ ಮೀಗಿರ್ತಾರೆ. ಅಷ್ಟಿಷ್ಟು ಜಂಬ ದೌಲತ್ತಿಲ್ಲ ಇಬ್ಬರಾಳ್ಗು, ಅಕ್ಕ ತಂಗಿಯರ್ಗೆ ಇಬ್ಬರಾಳ್ಗು. ನಮ್ಮ ಅಣ್ಣನ ಜೊತೆಗೆ ಹೋಗಲ್ಲ ನಾನು, ಗಂಡನ ಮನೆಗೆ ಹೋಗಲ್ಲ ಅಂತ ಅಲ್ಲೇ ಇದ್ದಾಳೆ. ಯಾಕಂದರೆ ಹೇಳೋರು ಕೇಳೋರು ಯಾರೂ ಇಲ್ವಲ್ಲ ಇಲ್ಲಿ. ಅದಕ್ಕೇನೂ ಇಲ್ಲ, ಅಣ್ಣನೂ ಇಲ್ಲ, ಯಾರೂ ಇಲ್ಲ. ನಾನು ಆಡಿದ್ದೆ ಆಟ ಆಡ್ಬೋದು, ಯಾರೂ ಇಲ್ಲ, ನನ್ನ ಪಾಡಿಗೆ ನಾನು ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ತಿಳ್ಕೊಬಿಟ್ಟಾಳ ಅವಳು. ಅದೇ ಹೇಳೋರು ಕೇಳೋರು ಯಾರನ್ನ ಇದ್ದಿದ್ರು ಸುಮ್ಮನಾಗಳು, ಇವಾಗ ಯಾರೂ ಇಲ್ವಲ್ಲ ಅದಕ್ಕೆ. ಕಣಪ್ಪ ಇವ್ರು ಹೇಳ್ತಾ ಇರೋದು ನಿಜಾನೇ. ನಾವು ಯೋಸ್ತಿ ನಮ್ಮ ತಲೆ ಒದ್ದಾಡಕ್ಕಾಗುತ್ತೆ. ನಾ ಮನೆ ಕಟ್ಸಿ ಹೊಸ ಮನೆಯಾಗಿರೋ ಅಂಥದ್ದು ಭಾಗ್ಯ ನಮಗಿಲ್ಲ ಅಂದರೆ ನಮಗೆ ಹೊಸ ಮನೆ ಕಟ್ಸಿರೋ ನೆಮ್ಮದಿಲ್ಲ, ಒಂದು ನಿದ್ದೆವು ಅಂಬೋದಿಲ್ಲ. ನಾವು ಬರೋಣ ಸುಮ್ಕಿರು. ಇಷ್ಟು ದಿವಸ ಅಂತ ಹುಡುಗರು ಸಣ್ಣ ಅಂತ ಸುಮ್ಮನಾಗಿದ್ವಿ, ಇನ್ಮೇಲೆ ಬರೋಣ. ಬಂದು ನಾವು ಇಲ್ಲೇ ಇರ್ತೀವಿ ಅಮ್ಮನ, ಇಲ್ಲೇ ಇರ್ತೀವಿ ಅಮ್ಮನ. ಅವ್ರನ್ನ ಇಬ್ಬರನ್ನು ಹೊರಗೆ ಹಾಕೋಣ. ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶೈಲು ಅಣ್ಣ ಅತ್ತಿಗೆನಿಬ್ಬರನ್ನು ಕರ್ಸಿದ್ದೀನಿ. ಕರೆಸಿ ಇಬ್ಬರನ್ನು ಮನೆಯಿಂದ ಹೊರಕ್ಕೆ ಹಾಕಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವರಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು. ಪಾಪ ಇವರು ಕಷ್ಟಪಟ್ಟು ಮನೆ ಕಟ್ಟಿರೋದು ಇವರು, ಕಟ್ಟಿ ಸಾಲ ಮಾಡಿ ಸಾಲ ತೀರಿಸ್ತಾ ಇರೋದು ಇವರು. ಅವ್ರದ್ದು ಜೋರಾಗೈತಿ. ಅದಕ್ಕೇನೆ ಅವ್ರ ಅಣ್ಣ ಇನ್ನವ್ರ ಅತ್ತಿಗೆಯನ್ನು ನಾನೇ ಕರ್ಸಿದ್ದೀನಿ. ಅದಕ್ಕೆ ಇಷ್ಟು ದಿವಸ ಹುಡುಗರು ಸಣ್ಣವಿದ್ವು ಅಂತ ಸುಮ್ಮನಾಗಿದ್ರು. ಇನ್ಮೇಲೆ ಇರೋದು ಇವ್ರಿಗೆ. ಇವಾಗ ಬಂದವ್ರೆ ನಮ್ಮ ಮನೆಯಾಗ ಉಂಡು ಸ್ವಲ್ಪ ಕಾಪಿ ಕುಡಿದು ಮನೆಕೊಂಡು ಆಮೇಲೆ ಹೋಗಿ ವಿಚಾರಿಸ್ಕೊಂತಾರೆ ಅವ್ರನ್ನ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.